ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ಸುಪ್ರೀತಾ ಕಾವೇರಿಗೆ ರೇಗಿಸ್ತಾ ಇರ್ತಾಳೆ. ನಾವೆಲ್ಲ ಆರಾಮಾಗಿರ್ಬೇಕಾದ್ರೆ ನೀವು ಟೆನ್ಷನಲ್ಲಿ ಇರ್ತೀರಾ, ನಾವೆಲ್ಲ ಟೆನ್ಷನಲ್ಲಿದ್ದರೆ ನೀವು ಆರಾಮಾಗಿರ್ತೀರಾ, ಏನಿದ್ರ ಹಿಂದೆ ಇರೋ ಸತ್ಯ ಅಂತ ಕೇಳ್ತಾ ಇರ್ತಾಳೆ. ಆ ಥರ ಏನೂ ಇಲ್ಲ ಅಂದ್ಬಿಟ್ಟು ಕಾವೇರಿ ಅಲ್ಲಿಂದ ಹೊರಡ್ತಾಳೆ. ಹಾಗೆ ಈ ಕಡೆ ಲಕ್ಷ್ಮಿ ಎಚ್ಚರ ಆಗ್ತಾಳೆ ವಾರ್ಡಲ್ಲಿ. ಅಲ್ಲಿ ಸುಪ್ರೀತಾ ಇಟ್ಕೊಂಡು ಪುಟ್ಟ ಹೇಗಿದೆಯಾ ಅಂತ ಕೇಳ್ತಾಳೆ. ಲಕ್ಷ್ಮಿ ಎದ್ದ ತಕ್ಷಣ ಕೀರ್ತಿ ಎಲ್ಲಿ ಅಂತ ಕೇಳ್ತಾಳೆ. ಆಗ ಅಲ್ಲಿಗೆ ವೈಷ್ಣವ್ ಕೂಡ ಬರ್ತಾನೆ. ವೈಷ್ಣವ್ ಬಂದ ತಕ್ಷಣ ಅದೇ ಮತ್ತೆ ಕೀರ್ತಿ ಬಗ್ಗೆನೇ ಕೇಳ್ತಾ ಇರ್ತಾಳೆ ಲಕ್ಷ್ಮಿ. ಆಗ ಇಲ್ಲಿ ಸುಪ್ರೀತಾ ಹೊಗಳ್ತಾ ಇರ್ತಾಳೆ, ವೈಷ್ಣವ್ ನಿನ್ನ ಬಿಟ್ಟೇ ಹೋಗಿಲ್ಲ ಗೊತ್ತಾ, ಅವನು ನಿನ್ನ ಜೊತೆನೇ ಇದ್ದ, ಹಾಸ್ಪಿಟ್ಲಲ್ಲೇ ಇದ್ದ, ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಸೇವೆ ಗೀವೆ ಎಲ್ಲ ಮಾಡಿದ್ದಾನೆ ಗೊತ್ತಾ, ಅವನಿಗೆ ಆ ಕುಂಕುಮ ತಂದು ಹಚ್ಚೋವರೆಗೂ ಅವನಿಗೆ ಸಮಾಧಾನನೇ ಇರಲಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆಗ ಲಕ್ಷ್ಮಿ, ನನಗೆ ಅರ್ಥ ಆಗುತ್ತೆ ಚಿಕ್ಕಮ್ಮ, ನಾನು ಕೇಳ್ತಾ ಇರೋ ಪ್ರಶ್ನೆಗೆ ನೀವು ಉತ್ತರನೇ ಕೊಡ್ತಾ ಇಲ್ಲ ಅಂತ ಲಕ್ಷ್ಮಿ ಕೇಳ್ತಾಳೆ. ಆಗ ಅಷ್ಟೊತ್ತಲ್ಲಿ ಅಲ್ಲಿ ಡಾಕ್ಟ್ರು ಬರ್ತಾರೆ. ಡಾಕ್ಟ್ರು ಬಂದುಬಿಟ್ಟು ಸ್ವಲ್ಪ ನಾನು ಚೆಕಪ್ ಮಾಡಬೇಕು, ನೀವು ಹೊರಗಡೆ ಇರಿ ಅಂತ ಕಳಿಸ್ತಾಳೆ ವೈಷ್ಣವ್ ಮತ್ತು ಸುಪ್ರೀತಾನ. ಡಾಕ್ಟ್ರು ಚೆಕಪ್ ಮಾಡ್ತಾರೆ. ಹೊರಗಡೆ ಕೀರ್ತಿನೇ ಕೇಳ್ತಿದ್ದಾಳೆ ಅಂತ ಹೇಳಿದ್ರೆ ಏನೋ ಇರಬೇಕು ವೈಷ್ಣವ್, ನಾವು ಕೀರ್ತಿನ ಕರೆಸೋಣ ಅಂತ ಮಾತಾಡ್ತಾ ಇರ್ತಾಳೆ. ಆಗ ವೈಷ್ಣವ್, ಬೇಡ ಚಿಕ್ಕಮ್ಮ, ಆ ಥರ ಎಲ್ಲ ಮಾಡೋದು ಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಕಾವೇರಿ ಮತ್ತು ಅವರ ಗಂಡ ಕೃಷ್ಣ ಬರ್ತಾರೆ. ಏನು ಮಾತಾಡ್ತಾ ಇದೀಯಾ ಸುಪ್ರೀತಾ ನೀನು, ಈ ಟೈಮಲ್ಲಿ ಹೇಳಿಲ್ವಾ ಡಾಕ್ಟ್ರು ಸ್ಟ್ರೆಸ್ ಕೊಡಬಾರ್ದು ಲಕ್ಷ್ಮಿಗೆ ಅಂತ, ನೀನು ಕೀರ್ತಿನಿ ಯಾಕೆ ಇಲ್ಲದೇ ಇರೋ ಇದನ್ನೆಲ್ಲ ಮಾಡೋಕ್ಕೆ ಹೊರಟಿದ್ಯಾ ಅಂತ ಕೇಳ್ತಾರೆ. ಆಗ ವೈಷ್ಣವ್ ಕೂಡ ಅಷ್ಟೇ, ಹೌದು ಚಿಕ್ಕಮ್ಮ, ಬೇಡ ಆ ಥರ ಎಲ್ಲ ಮಾಡೋದು ಬೇಡ ಅತ್ತೆ, ಮಹಾಲಕ್ಷ್ಮಿಗೆ ಕೀರ್ತಿ ಮೇಲೆ ಸಿಟ್ಟಿದೆ, ಆ ರೀತಿ ಮಾಡಿದ್ರಲ್ಲ ಅಂತ ಅದನ್ನು ತೀರಿಸ್ಕೊಳ್ಳೋದಕ್ಕೆ ಮೇ ಬಿ ಕೇಳ್ತಾ ಇರ್ಬೋದು. ಅದೆಲ್ಲ ತೊಂದರೆ ಕೊಡೋದಕ್ಕೆ ನಾನು ಮಹಾಲಕ್ಷ್ಮಿಯವ್ರಿಗೆ ತೊಂದರೆ ಆಗೋದಕ್ಕೆ ನಾನು ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ನನ್ನ ಕೀರ್ತಿನ ಹತ್ರ ಬಿಟ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಡಾಕ್ಟರ್ ಬಂದುಬಿಟ್ಟು ನೀವು ಇವತ್ತೇ ಡಿಸ್ಚಾರ್ಜ್ ಮಾಡಿಕೊಂಡು ಲಕ್ಷ್ಮಿನ ಕರ್ಕೊಂಡು ಹೋಗ್ಬೋದು, ಸ್ಟ್ರೆಸ್ ಕೊಡಬಾರ್ದು, ಹಾಗೆ ಭಯ ಆಗೋ ವಿಷಯ ಏನು ಇದು ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕೀರ್ತಿ ಬರ್ತಾ ಇರ್ತಾಳೆ. ಅವಳು ಫೋನ್ ಚಾರ್ಜ್ ಇರಲ್ಲ, ಹೋಟ್ಲಲ್ಲಿ ಒಂದು 10 ಮಿನಿಟ್ಸ್ ಚಾರ್ಜ್ಗೆ ಹಾಕಿ ಅಂತ ಕೇಳ್ಕೊತಾಳೆ, ಬ್ರೇಕ್ಫಾಸ್ಟ್ ತೊಗೋತೀನಿ ಅಂತ. ಆಗ ನಾನು ಲಕ್ಷ್ಮಿ ಪಾಪ ಏನೂ ತಪ್ಪು ಮಾಡಿದೆ, ಈ ಥರ ಇದು ಮಾಡಿದ್ದಾಳೆ, ನಾನು ಅವಳಿಗೆ ಫೋನ್ ಮಾಡಬೇಕು, ನಾನು ಇವಾಗ ಮನೆಯವ್ರಿಗೆಲ್ಲ ಫೋನ್ ಮಾಡಿದ್ರೆ ಅವಳಿಗೆ ಫೋನ್ ಕೊಡಲ್ಲ, ಯಾರಿಗೆ ಫೋನ್ ಮಾಡಬೇಕೋ ಅವ್ರಿಗೆ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಅಲ್ಲಿ ರೆಡಿ ಆಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಲಕ್ಷ್ಮಿನ ಮನೆ ಕರ್ಕೊಂಡು ಹೋಗಬೇಕು ಅಂತ ವೈಷ್ಣವ್ ಹಾಸ್ಪಿಟ್ಲಿಂದ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಕಡೆ ಕೀರ್ತಿಗೆ ಹಾಸ್ಪಿಟಲ್ಗೆ ಕಾಲ್ ಮಾಡ್ತಾಳೆ. ಕೇಳ್ತಾಳೆ, ಲಕ್ಷ್ಮಿ ಕಶ್ಯಪ್ ಅವರೇ ಮಾತಾಡಬೇಕು ಅಂದಾಗ, ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಿದ್ದಾರೆ ಅಂದಾಗ ಅವ್ರಿಗೆ ಫೋನ್ ಕೊಡಿ ಅಂತಾರೆ. ಆದರೆ ಫೋನ್ ಕೊಡೋದಕ್ಕೆ ಅಂತ ಕರೀತಾರೆ, ಆದರೆ ಯಾರು ಹಾಸ್ಪಿಟಲಿಗೆ ಫೋನ್ ಮಾಡೋರಿಲ್ಲ, ಆ ಥರ ಎಲ್ಲ ಏನೂ ಬೇಡ, ಮತ್ತೆ ಹಾಸ್ಪಿಟ್ಲಿಗೆ ಹೋಗಬಾರ್ದು, ಫೋನ್ಗೆ ಮಾಡ್ತಾರೆ, ಕರ್ಕೊಂಡು ಬಾ ಅಂದ್ಬಿಟ್ಟು ಕಾವೇರಿ ಹೇಳಿದಾಗ ಅಲ್ಲಿಂದ ಹೊರಟ್ಬಿಡ್ತಾರೆ. ಕೀರ್ತಿಗೆ ಬೇಜಾರಾಗ್ಬಿಡತ್ತೆ. ಈ ಕಡೆ ಎಲ್ಲ ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಕಾರಲ್ಲಿ ಲಕ್ಷ್ಮಿಗೆಲ್ಲ ನೆನಪಾಗ್ತಾ ಇರುತ್ತೆ, ಹೂ ಡೆಕೋರೇಷನ್ನು ಮತ್ತು ಭಾಗ್ಯ ಕೀರ್ತಿ ಇಬ್ಬರು ಮಾತಾಡಿರೋದು ಎಲ್ಲ ಕೂಡ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಕಾವೇರಿಗೆ ಫುಲ್ಲು ಶಾಕ್ ಆಗುತ್ತೆ. ನನ್ನ ಬೆನ್ನಿಂದ ಏನೇನೋ ನಡೀತಿದೆ, ಕೀರ್ತಿ ನನಗೆ ಅಪಾಯ ಮಾಡಬೇಕು ಅಂತ ಕಾಯ್ತಿದ್ದಾಳ, ನಾನು ಯಾಕೆ ಈ ಥರ ಯಾಮಾರ್ತಿದ್ದೀನಿ, ಫಸ್ಟು ನಾನು ಏನಾದರೂ ಒಂದು ಸ್ಟ್ಯಾಂಡ್ ತೊಗೋಬೇಕು ಅಂತ ಯೋಚನೆ ಮಾಡ್ತಾಳೆ. ಆಮೇಲೆ ಮನೆಗೆ ಕರ್ಕೊಬಂದು ಆರತಿ ಮಾಡಿಕೊಂಡು ಲಕ್ಷ್ಮೀನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.